ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ, ದಿಢೀರ್ ಏನು ಸಾರು ಮಾಡೋಕ್ಕೆ ತರಕಾರಿ ಏನಿಲ್ಲ ಅಂದರೆ ಮನೇಲಿ ಹೆಸರುಬೇಳೆ ಇದ್ದರೆ ನೋಡಿ ರೆಡಿಯಾಗಿಬಿಡುತ್ತೆ ರಸಮ್. ತುಂಬ ಈಸಿ ಮೆಥಡು, ಟೈಮು ತುಂಬ ಕಮ್ಮಿ ತಗೊಳುತ್ತೆ. ನೋಡಿ, 1 ಕಪ್ಪಷ್ಟು ಹೆಸರುಬೇಳೆನ ಕುಕ್ಕರಲ್ಲಿ ನುಣ್ಣಗೆ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಸೌಟಲ್ಲೇ ಮೆತ್ತಗೆ ಹಾಕ್ಬಿಡ್ತಾಯಿದೆ, ಪೇಸ್ಟ್ ಥರ. 2 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು ಕಡಾಯಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಚೂರು ಇಂಗು ಹಾಕ್ತಾಯಿದ್ದೀನಿ. ನೋಡಿ, ಹಿಂಗು ಹಾಕಿ ಆದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ. ನೋಡಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋಣ, ಒಂದು 4-5 ಒಣಮೆಣ್ಸಿನ್ಕಾಯಿ ಹಾಕೋಣ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಚೆನ್ನಾಗಿ ಚಟ್ಪಟ ಆದಮೇಲೆ ಈ ಬೆಂದಿರೋ ಬೇಳೆನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಬಿಡೋಣ. ತುಪ್ಪದಲ್ಲೇ ಸ್ವಲ್ಪ ಕೈ ಆಡಿಸಿದ್ಮೇಲೆ ವಾಪಸ್ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಈ ಖಾರ ಎಲ್ಲ ಬಿಟ್ಕೊಂಡು, ಉಪ್ಪು ಖಾರ ಎಲ್ಲ ಬಿಟ್ಕೊಳ್ಳೋದಕ್ಕೆ. ನೋಡಿ, ಒಗ್ಗರಣೆಯಲ್ಲಿ ಸ್ವಲ್ಪ ಅರಿಶಿನ ಹಾಕಿ, ಉಪ್ಪು ಹಾಕಿ ಕುಕ್ಕರ್ಗೆ ಒಂದು 5 ನಿಮಿಷ. ಇದಕ್ಕೆ ಹುಣಸೆಹಣ್ಣು ಬೇಡ ಫ್ರೆಂಡ್ಸ್, ಒಂದು ನಿಂಬೆಹಣ್ಣು, ಪೂರ್ತಿ ನಿಂಬೆಹಣ್ಣು ರಸ ಹಾಕ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಕೊನೆಯಲ್ಲಿ ಚೂರು ಕೊತ್ತಂಬರಿ ಸೊಪ್ಪು. ರೆಡಿ ಆಯಿತು ನೋಡಿ. ಈಸಿ ಮೆಥಡು, ಏನು ತರಕಾರಿ ಇಲ್ಲ ಅನ್ನೋ ಮಾಡೋಕ್ಕೆ, ಹೆಲ್ತಿಯಾಗಿರುತ್ತೆ ಹೆಸರುಬೇಳೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ನಂಚ್ಕೊಳಕ್ಕೊಂದು ಹಪ್ಪಳ ಇದ್ದರೆ ರೆಡಿ, ಅಷ್ಟೇ ಸಾಕು, ಏನು ಬೇಕಾಗಿಲ್ಲ ಇದಕ್ಕಿನ್ನ. ನೋಡಿ, ರೆಡಿ ಆಯಿತು. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಫ್ರೆಂಡ್ಸ್.